ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದೇ ದಿವಸದಲ್ಲಿ 10 ದಿವಸ ಕವರ್ ಮಾಡೋದಿತ್ತು. ಸೊ ಹಾಗಾಗಿ 1 ಗಂಟೆಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಗಾಡಿ ತೊಗೊಂಡು ಕಸ್ಟಮರ್ ಲೊಕೇಶನ್ಗೆ ಹೋದೆ. ಆ್ಯಂಡ್ ಗಾಡಿ ಎಲ್ಲ ಪೂಜೆ ಮಾಡಿ ತಾಂಬೂಲ ಕೊಟ್ಟರು. ಸೊ ತಾಂಬೂಲ ಇಸ್ಕೊಂಡು ಅಲ್ಲಿಂದ ಹೊರಟಿಗೆ ಬೇರೆ ಪಿಕಪ್ ಮಾಡ್ಕೊಂಡು ಸೀದಾ ನಾನು ಹೊರಟಿದೆ ನೈಸ್ ರೋಡ್ಗೆ. ಆ ರಸ್ತೆಯಲ್ಲಿ ಇದೇನಪ್ಪ ಇದು ಫ್ಲೈಟಿನ ರೆಕ್ಕೆ ಅನ್ಕೊಬಿಟ್ಟೆ. ರೆಕ್ಕೆ ಎಲ್ಲ ಗುರುದು ವಿಂಡ್ ಮಿಲ್ ರೆಕ್ಕೆ ನೋಡ್ತಿದ್ದಂಗೆ 4 ಗಂಟೆ ಆಗೋಯ್ತು. ನನಗಂತೂ ಸಿಕ್ಕಾಪಟ್ಟೆ ಕಣ್ಣು ಎಳಿತಿತ್ತು. ಅವ್ರು ತಾಂಬೂಲ ಕೊಟ್ಟಿದ್ದು ಎಲೆ ಅಡಕೆನ ಬಾಯಿಗೆ ಹಾಕೊಂಡು ಜಿಕ್ಕೊಂಡು ಹಂಗೆ ಮುಂದಕ್ಕೆ ಹೋದೆ. ನಾಲ್ಗೆ ಎಲ್ಲ ಕೆಂಪಗಾಯ್ತು. ಸೀದಾ ಹೊರಟಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಸೊ ಚಾಮುಂಡಿ ಬೆಟ್ಟದಲ್ಲಿ 7:15 ದರ್ಶನ ಆಗೋಯ್ತು. ಸೊ ದರ್ಶನ ಮುಗಿಸ್ಕೊಂಡು ಅಲ್ಲೇ ನಾಷ್ಟ ಕೊಡ್ತಿದ್ರು. ನಾಷ್ಟನೂ ತಿಂದ್ಕೊಂಡು ಅಲ್ಲಿಂದ ಹೊರಟಿದೆ ನಾವು ಜ್ವಾಲಾಮುಖಿ ದೇವಿಗೆ. ಸೊ ಜ್ವಾಲಾಮುಖಿದು ದೊಡ್ಡ ಎಷ್ಟು ಇದೆ ಅದನ್ನು ನೀವು ಗೂಗಲ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ನಂಜನಗೂಡಿಗೆ. ಸೊ ನಂಜನಗೂಡಲ್ಲಿ ಇನ್ನೊಂದು ಮಠದಲ್ಲಿ ಶಾರದಾಂಬೆ ದೇವಸ್ಥಾನ ಇತ್ತು. ಸೊ ಆ ದೇವಸ್ಥಾನ ಮುಗಿಸ್ಕೊಂಡು ನಂಜನಗೂಡು ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ಹೊರಟಿದ್ದು ಪರಶುರಾಮ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಹೊರಟಿದ್ದು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ಕ್ಯೂ ನೋಡ್ಬಿಟ್ಟು ನನಗೆ ಬೇಜಾರಾಗ್ಬಿಟ್ಟು ನಾನು ಕಾರಲ್ಲಿ ರೆಸ್ಟ್ ಮಾಡಿದೆ. ಅಲ್ಲಿಂದ ಅವ್ರಿಗೆ ದರ್ಶನ ಮುಗಿಸ್ಕೊಂಡು ಬರ್ತಿದ್ದಂಗೆ ಹಳ್ಳಿ ಮನೆಯಲ್ಲಿ ಒಳ್ಳೆ ಊಟ ಮಾಡ್ಕೊಂಡು ಅಲ್ಲಿಂದ ನಾನು ನೆಕ್ಸ್ಟ್ ಕರ್ಕೊಂಡು ಹೋಗಿದ್ದವ್ರಿಗೆ ನಿಮಿಷಾಂಬ ದೇವಸ್ಥಾನಕ್ಕೆ. ನಿಮಿಷಾಂಬದಲ್ಲಿ ಒಳ್ಳೆ ದರ್ಶನ ಮುಗಿತು. ಅಲ್ಲಿಂದ ನಾನು ನೆಕ್ಸ್ಟ್ ಹೊರಟಿದ್ದು ಕ್ಷಣಮ ದೇವಸ್ಥಾನಕ್ಕೆ. ಸೊ ಕ್ಷಣಮ ದೇವಸ್ಥಾನದಲ್ಲೂ ಒಳ್ಳೆ ದರ್ಶನ ಆಯಿತು. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲೂ ಒಳ್ಳೆ ದರ್ಶನ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಚನ್ನಪಟ್ಟಣದಲ್ಲಿರುವ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಅಲ್ಲೂ ಒಳ್ಳೆ ದರ್ಶನ ಮುಗೀತು. ಆ್ಯಂಡ್ ಟೋಟಲ್ ಓವರ್ ಆಲ್ 10 ದೇವಸ್ಥಾನ ಒಂದೇ ದಿವಸದಲ್ಲಿ ಕಂಪ್ಲೀಟ್ ಮಾಡಿದ್ವಿ. ತಿನ್ನಕ್ಕೆ ಅಂದ್ರೆ ಬೇಲ್ಪುರಿ ಕೊಟ್ಟರು. ಸೊ ಬೇಲ್ಪುರಿ ತಿನ್ಕೊಂಡು ಹಂಗೆ ಕಾಫಿ ಹುಡ್ಕೊಂಡು ಸೀದಾ ಬೆಂಗಳೂರು ಕಡೆಗೆ ಅವ್ರವ್ರ ಮನೆ ಹತ್ರ ಡ್ರಾಪ್ ಮಾಡಿ ನಾನು ನಮ್ಮ ಮನೆ ಕಡೆಗೆ ಹೊರಟೆ. ಸೊ ನೀವೆಲ್ಲರ ಟ್ರಾವೆಲ್ ಮಾಡೋದಿತ್ತು ಅಂದರೆ ನನ್ನ ಮರಿಬೇಡಿ ಹರ್ಷಿತ್ ಫಾಸ್ಟರ್ 46.